ನಮಸ್ಕಾರ ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. ಬೆಳ್ಳಂಬೆಳಗ್ಗೆ ಬೆಚ್ಚಿ ಬಿದ್ದ ಚಿಕ್ಕಬಳ್ಳಾಪುರ ನಗರ. ಯುವಕರ ಬರ್ಬರ ಹತ್ಯೆಯಿಂದ ಎಚ್ಚರಗೊಂಡ ನಗರ. ತಡರಾತ್ರಿ ಕಲ್ಲಿನಿಂದ ಚಚ್ಚಿ ಯುವಕನ ಭೀಕರ ಕೊಲೆ. ನಗರಸಭೆ ಮಾಜಿ ಸದಸ್ಯನಿಂದಲೇ ಪಾರ್ಕ್ ಒತ್ತುವರಿ ತೆರವುಗೊಳಿಸಿ ಸಾರ್ವಜನಿಕರಿಗೆ ಮುಕ್ತಗೊಳಿಸಿದ ನಗರಸಭೆ. ಅಗಲಗುರ್ಕಿಯಲ್ಲಿ ಅದ್ದೂರಿ ಪಟಾಲಮ್ಮ ಜಾತ್ರೆ. ಆಷಾಢ ಮಾಸದಲ್ಲಿ ಪ್ರತಿ ವರ್ಷ ನಡೆಯುವ ಜಾತ್ರೆ. ಪಟಾಲಮ್ಮ, ಸಫಲಮ್ಮ, ಯಲ್ಲಮ್ಮ, ಮಾರಮ್ಮ ಸೇರಿ 5 ದೇವರ ಜಾತ್ರೆ. ವಾರ್ತೆಗಳ ವಿವರ. ಇತ್ತೀಚಿನ ದಿನಗಳಲ್ಲಿ ಅಪರಾಧ ಪ್ರಕರಣಗಳು ಚಿಕ್ಕಬಳ್ಳಾಪುರ ಸುತ್ತಮುತ್ತ ಹೆಚ್ಚಾಗುತ್ತಿದ್ದು, ಗುರುವಾರ ತಡರಾತ್ರಿ ನಗರದಲ್ಲಿಯೇ ಯುವಕನೊಬ್ಬನನ್ನು ಭೀಕರವಾಗಿ ಚಚ್ಚಿ ಕೊಲೆ ಮಾಡಲಾಗಿದೆ. ರೈಲ್ವೆ ಸ್ಟೇಷನ್ ಬಳಿ ನಡೆದಿರುವ ಈ ಭೀಕರ ಘಟನೆಯಿಂದ ಇಡೀ ಚಿಕ್ಕಬಳ್ಳಾಪುರ ನಗರ ಬೆಚ್ಚಿಬಿದ್ದಿದೆ. ಹಾಗಾದರೆ ಅಲ್ಲಿ ನಡೆದಿದ್ದೇನು ನೋಡೋಣ ಬನ್ನಿ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರದ ಸುತ್ತಮುತ್ತ ಅಪರಾಧ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಗುರುವಾರ ತಡರಾತ್ರಿ ಚಿಕ್ಕಬಳ್ಳಾಪುರ ನಗರದಲ್ಲಿಯೇ ಭೀಕರ ಕೊಲೆಯೊಂದು ನಡೆದು ಹೋಗಿದೆ. ಪೈಂಟರ್ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಯುವಕನೊಬ್ಬನನ್ನು ಭೀಕರವಾಗಿ ಕಲ್ಲಿನಿಂದ ಚಚ್ಚಿ ಕೊಲೆ ಮಾಡಲಾಗಿದ್ದು, ನಗರದ ರೈಲ್ವೆ ನಿಲ್ದಾಣದಲ್ಲಿ ಘಟನೆ ನಡೆದಿದೆ. ಈ ಘಟನೆಯಿಂದ ನಗರದ ಜನತೆ ಆತಂಕಗೊಂಡಿದ್ದರೆ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ. ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ ಮುಂಭಾಗದ ಶಾಂತಿನಗರ ಟಿಜಿ ಬ್ಯಾಂಕ್ ರೋಡ್ ನಿವಾಸಿ 27 ವರ್ಷದ ಇಸ್ಮಾಯಿಲ್ ಪಾಷಾ ಅಲಿಯಾಸ್ ಅಬೀದ್ ಎಂಬ ಯುವಕನ ಭೀಕರ ಕೊಲೆಯಾಗಿದೆ. ಈ ಯುವಕನ ತಲೆಗೆ ಮನಸೋ ಇಚ್ಛೆ ಕಲ್ಲು ಎತ್ತಿ ಹಾಕಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಗುರುವಾರ ರಾತ್ರಿ ಸುಮಾರು 8:30 ವೇಳೆಗೆ ಮನೆಯಿಂದ ಹೊರಹೋದ ಅಬೀದ್ ಮತ್ತೆ ಮನೆಗೆ ವಾಪಸ್ ಬರಲಿಲ್ವಂತೆ. ಆದರೆ ಮಧ್ಯರಾತ್ರಿ ನಗರ ಠಾಣಾ ಪೊಲೀಸರಿಂದ ಬಂದ ಫೋನ್ ಕರೆ ಕುಟುಂಬಸ್ಥರನ್ನು ಆಘಾತಕ್ಕೆ ದೂಡಿದೆ. ಅಬೀದ್ ಕೊಲೆಯಾದ ಸುದ್ದಿ ಕೇಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ದುಷ್ಕರ್ಮಿಗಳು ಕಲ್ಲಿನಿಂದ ತಲೆಗೆ ಬಲವಾಗಿ ಹೊಡೆದು ಬರ್ಬರವಾಗಿ ಹತ್ಯೆ ಮಾಡಿರುವ ಆರೋಪ ಕೇಳಿಬಂದಿದೆ. ಕೈಗಳನ್ನು ತಿರುಚಿ ಅಮಾನುಷವಾಗಿ ಹಿಂಸೆ ನೀಡಿರುವ ಗುರುತುಗಳು ದೇಹದ ಮೇಲೆ ಕಂಡುಬಂದಿವೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಹೀಗಾಗಿ ಈ ಕೊಲೆ ಇನ್ನಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಪೇಂಟಿಂಗ್ ಕೆಲಸ ಮಾಡುತ್ತಿದ್ದ ಅಬೀದ್ ನಗರದ ಮಂಜುನಾಥ್ ಬಾರ್ಗೆ ಆಗಾಗ ತೆರಳುತ್ತಿದ್ದ ಎನ್ನಲಾಗಿದೆ. ಅಲ್ಲೇ ಪರಿಚಯವಾಗಿದ್ದ ಕೆಲ ಸ್ನೇಹಿತರ ಮೇಲೆಯೇ ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸಿದ್ದಾರೆ. 3 ಅಥವಾ 4 ಸೇರಿ ಈ ಕೃತ್ಯ ಎಸಗಿರುವ ಸಾಧ್ಯತೆ ಇದೆ ಎನ್ನುವ ಮಾತುಗಳು ಕೇಳಿಬರುತ್ತಿವೆ. ಪ್ರಕರಣ ದಾಖಲಿಸಿಕೊಂಡಿರುವ ಚಿಕ್ಕಬಳ್ಳಾಪುರ ನಗರ ಠಾಣಾ ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿದ್ದು, ಆರೋಪಿಗಳ ಪತ್ತೆಗಾಗಿ ತನಿಖೆ ತೀವ್ರಗೊಳಿಸಿದ್ದಾರೆ. ಹಳೆ ದ್ವೇಷವೇ ಕೊಲೆಗೆ ಕಾರಣವೇ ಅಥವಾ ಇದರ ಹಿಂದೆ ಮತ್ತೇನಾದರೂ ರಹಸ್ಯ ಅಡಗಿದೆಯೇ ಎಂಬ ಪ್ರಶ್ನೆಗೆ ಪೊಲೀಸರ ತನಿಖೆಯ ಬಳಿಕವೇ ಸ್ಪಷ್ಟ ಉತ್ತರ ಸಿಗಬೇಕಿದೆ. ಆ ಥರ ಏನಿಲ್ಲ ಸರ್, ಅವನಿಗೆ ಎಣ್ಣೆ ಒಂದು ಚಟ ಇತ್ತು ಅಷ್ಟೇ. ಹುಡುಗಿರ್ ಶೋಕಿ, ಆಂಟಿ ಶೋಕಿ ಅಂತದ್ದು ಏನಿಲ್ಲ. ಅದೇ ಎಣ್ಣೆ ಶೋಕು ಇತ್ತು. ನೈಟ್ ನೋಡಿದ್ರೆ ಈ ಥರ ಆಗೋನೆ. ಅಲ್ಲ ಸರ್, ಇಲ್ಲಿಂದ ಅಲ್ಲಿ ಏನಕ್ಕೆ ಹೋದ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಅವ್ನು ಯಾರ ಜೊತೆನೂ ಹೋಗಲ್ಲ. ಅವನು ಎಣ್ಣೆ ಹೊಡ್ಕೊಂಡು ಸೀದಾ ಮನೆಗೆ ಬಂದ್ಬಿಡು ಅವನು. ಅದು ನಮ್ಗೆ ಅದೇ ಅನುಮಾನ ಬರ್ತಾಯಿದೆ ಇವಾಗ. ಇಲ್ಲಿಂದ ರೈಲ್ವೆ ಸ್ಟೇಷನ್ನು ದಾಟಿ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ. ಇದು ಒಬ್ಬರು ಇಬ್ಬರು ಮಾಡಿಲ್ಲ, ಇದು 3-4 ಜನ ಸೇರಿ ಮಾಡಿದ್ದಾರೆ. ಆದಷ್ಟು ಬೇಗ ಅವರಿಗೆ ಶಿಕ್ಷೆ ಆಗ್ಬೇಕಂತ ಕೇಳ್ಕೊಂಡು ಪ್ಲಾನ್ ಮಾಡಿದ್ದಾರೆ ಅಂತೀರಾ? ಮೋಸ್ಟ್ಲಿ ಹಂಗೆ ಆಗಿದೆ ಸರ್, ಪ್ಲಾನ್ ಮಾಡಿರೋದು. ಎಣ್ಣೆ ಹೊಡೆಸ್ಬಿಟ್ಟು ಕರ್ಕೊಂಡು ಹೋಗಿ ಅಲ್ಲಿ ಯಾರಿಲ್ಲ ಜಾಗದಲ್ಲಿ, ಅಲ್ಲೂ ಬಿಡಿ, ಅಲ್ಲಿ ಯಾರೂ ಬರೋದು ಇಲ್ಲ ಅಂತ ಜಾಗ. ಅಲ್ಲಿ ಬರೀ ಗಾಂಜಾ ಹೊಡಿಯೋರಿಗೆ, ಎಣ್ಣೆ ಹೊಡಿಯೋರಿಗೆ ಒಳ್ಳೆ ಪ್ಲೇಸ್ ಅದು. ಅದೊಂದು ಕಂಟ್ರೋಲ್ ಮಾಡ್ಬೇಕು ಸರ್ ಆ ಕಡೆ. ಅಂದರೆ ಗೊತ್ತಿದ್ದು ಮಾಡಿದ್ದಾರೆ ಅಂತೀರಾ? ಗೊತ್ತಿದ್ರು ಮಾಡಿದ್ದಾರೆ ಸರ್, ಗೊತ್ತಿದ್ರು ಮಾಡಿದ್ದಾರೆ. ಅಲ್ಲಿ ಹೋಗಿ ನೋಡ್ರಿ, ಇವಾಗ ನನ್ನ ತಮ್ಮ ಬಿದ್ದಿರೋ ಜಾಗದಲ್ಲಿ ಬರೀ 1,000 ಎಣ್ಣೆ ಪ್ಯಾಕೆಟ್ಗಳು ಬಿದ್ದವೆ. ಕುಡಿದು ಬಿಸಾಕಿರೋದು ಸಿಗರೇಟ್ಗಳು, ಎಣ್ಣೆ ಪ್ಯಾಕೆಟ್ಗಳೆಲ್ಲ. ನಿಮ್ಮ ತಮ್ಮ ಹೆಸರೇನು ಸರ್? ಇಸ್ಮಾಯಿಲ್ ಪಾಷಾ ಅಂತ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಕಾಜಾ ಉಸ್ಮಾನ್. ಓಕೆ ಸರ್. ಚಿಂತಾಮಣಿ ನಗರದ 26ನೇ ವಾರ್ಡಿನ ನಗರಸಭೆ ಮಾಜಿ ಸದಸ್ಯ ಸಲೀಂ ಪಾಷಾ ಎಂಬುವರು ಸಾರ್ವಜನಿಕರ ಸೇವೆಗೆ ಮೀಸಲಾದ ನಗರಸಭೆಯ ಪಾರ್ಕ್ ಅನ್ನು ಕಾರ್ ಶೆಡ್, ಕುರಿ ಶೆಡ್ ನಿರ್ಮಿಸಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದು, ಇಂದು ಬೆಳಿಗ್ಗೆ ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ಸ್ಥಳಕ್ಕೆ ಭೇಟಿ ನೀಡಿ ಒತ್ತುವರಿ ತೆರವು ಮಾಡುವಲ್ಲಿ ಯಶಸ್ವಿಯಾದರು.
ಚಿಂತಾಮಣಿ ನಗರದ 26ನೇ ವಾರ್ಡಿನ ನಗರಸಭೆ ಮಾಜಿ ಸದಸ್ಯ ಸಲೀಂ ಪಾಷಾ ಎಂಬುವರು ಸಾರ್ವಜನಿಕರ ಸೇವೆಗೆ ಮೀಸಲಾದ ನಗರಸಭೆಯ ಪಾರ್ಕನ್ನು ಕಾರ್ ಶೆಡ್, ಕುರಿ ಶೆಡ್ ನಿರ್ಮಿಸಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದು, ಇಂದು ಬೆಳಗ್ಗೆ ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ಸ್ಥಳಕ್ಕೆ ಭೇಟಿ ನೀಡಿ ಒತ್ತುವರಿ ತೆರವು ಮಾಡುವಲ್ಲಿ ಯಶಸ್ವಿಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪೌರಾಯುಕ್ತರು, ಸಾರ್ವಜನಿಕ ಹಿತಾಸಕ್ತಿ ಕಾಪಾಡುವುದು ಮತ್ತು ಸರ್ಕಾರಿ ಆಸ್ತಿಗಳನ್ನು ರಕ್ಷಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದ್ದು, ವಾರ್ಡ್ ನಂಬರ್ 26ರ ಮಾಜಿ ಸದಸ್ಯ ಅದಕ್ಕೆ ಬಗ್ಗದ ಕಾರಣ ಸಾರ್ವಜನಿಕರಿಗೆ ಮುಕ್ತಗೊಳಿಸಲಾಗಿದೆ ಎಂದರು. ವಾರ್ಡ್ ನಂಬರ್ 26ರ ಮಾಜಿ ನಗರಸಭೆ ಸದಸ್ಯರು ಸಲೀಂ ಆಲಿಯಾಸ್ ಅಲ್ಲು ತನ್ನ ಮನೆ ಎದುರುಗಡೆ ಇರುವಂಥ ಸರ್ಕಾರಿ ಪ್ರಾಪರ್ಟಿ ಪಾರ್ಕನ್ನು ಸುಮಾರು ವರ್ಷಗಳಿಂದ ಕಬ್ಜಾ ಮಾಡಿಕೊಂಡು ಎನ್ಕ್ರೋಚ್ ಮಾಡಿ ಕಾರ್ ಶೆಡ್ಡು ಮತ್ತು ಕುರಿ ಶೆಡ್ಡನ್ನು ನಿರ್ಮಾಣ ಮಾಡಿಕೊಂಡು ಒಳಗಡೆ ಸಾರ್ವಜನಿಕರಿಗೆ ಯಾರಿಗೂ ಸಹ ಬಿಡದಾಗೆ ಅಬ್ಸ್ಟ್ರಾಕ್ಟ್ ಮಾಡಿ ತನ್ನ ವಶದಲ್ಲಿ ಇಟ್ಕೊಂಡು ಸಾರ್ವಜನಿಕರ ಸೇವೆಗೆ ಮುಕ್ತವಾಗಿರುವಂಥ ಒಂದು ಪಾರ್ಕನ್ನು ಕಬ್ಜಾ ಮಾಡಿಕೊಂಡು ತನ್ನ ಅಧೀನದಲ್ಲಿ ಇಟ್ಕೊಂಡು ಅನುಭವಿಸ್ತಾ ಇದ್ರು. ಇದರಿಂದ ಸಾರ್ವಜನಿಕ ವಲಯದಲ್ಲೂ ಸಹ ಸುಮಾರು ನನಗೆ ಫೋನ್ಸ್ ಮಾಡಿದಾಗ ನಾನು ಪರಿಶೀಲನೆ ಮಾಡಿ ಗೌರವವಾಗಿ ಅವರಿಗೆ ತೆರವು ಮಾಡಲಿಕ್ಕೆ 4 ದಿನ ಮೊದಲೇ ಹೇಳಿ ಹೋಗಿದ್ದೆ. ನನ್ನ ಸಿಬ್ಬಂದಿ ಕಡೆಯಿಂದ 4 ದಿನ ಮೊದಲೇ ತೆರವು ಮಾಡಿ, ನೀವು ಒಬ್ಬ ನಗರಸಭೆ ಮಾಜಿ ಸದಸ್ಯರಾಗಿದ್ದುಕೊಂಡು ಸರ್ಕಾರಿ ಪ್ರಾಪರ್ಟಿನ ಕಾಪಾಡೋದು ನಿಮ್ಮ ಹಕ್ಕು ಮತ್ತು ಧರ್ಮ, ಅದೇ ರೀತಿ ನೀವು ಮಾಡ್ತಿರೋ ತಪ್ಪಿದೆ ಅದನ್ನು ತೆಗೀರಿ ಅಂತ ನಾನು ಅವ್ರಿಗೆ ಗೌರವವಾಗಿ ಹೇಳಿ ಹೋಗಿದ್ದೆ. ಆದರೂ ಸಹ ಬೇಜವಾಬ್ದಾರಿಯಿಂದ ಏನು ಮಾಡ್ತಾರೆ ಮಾಡಲಿ ಅಂತ ಅವರು ಇದುವರೆಗೂ ಮಾಡಿರಲಿಲ್ಲ. ಸೊ ಅದರಂತೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಆಡಳಿತಾಧಿಕಾರಿಗಳು ಗಮನಕ್ಕೆ ತಂದು ಕೂಡಲೇ ಏನು ಎನ್ಕ್ರೋಚ್ ಮಾಡಿದ್ರು ಆ ಪ್ರಾಪರ್ಟಿನ ತೆರವು ಮಾಡಿದ್ದೇನೆ, ಸಾರ್ವಜನಿಕರಿಗೆ ಮುಕ್ತ ಮಾಡಿಕೊಟ್ಟಿದ್ದೇವೆ. ಜೊತೆಗೆ ಇದು ಅಕ್ಷಮ್ಯ ಅಪರಾಧವೂ ಸಹ. ನಗರಸಭೆ ಸದಸ್ಯನಾಗಿದ್ದುಕೊಂಡು ಮಾಜಿ ಸದಸ್ಯನಾಗಿದ್ದುಕೊಂಡು ಅವರಿಗೆ ಏನು ಇಲ್ಲಿರೋಂಥ ಜನರಿಗೆ ಇದನ್ನು ಉಪಯೋಗಕ್ಕೆ ಅವರು ಮಾಡಿಸ್ಬೇಕಾಗಿತ್ತು ಅದನ್ನು ಬಿಟ್ಟು ತನ್ನ ಕರ್ತವ್ಯವನ್ನು ಮರೆತು ತಾನೇ ಕಬ್ಜಾ ಮಾಡ್ಕೊಂಡಿರೋದು ಅಕ್ಷಮ್ಯ ಅಪರಾಧ. ಜೊತೆಗೆ ಎಲ್ಲಿ ಬಂದರೆ ನಮ್ಮೇಲೂ ಸಹ ದೌರ್ಜನ್ಯ ಮಾಡಲಿಕ್ಕೆ ಮನುಷ್ಯ ಬರ್ತಾನೆ. ನೀವು ನೆನ್ನೆ ಮೊನ್ನೆ ಬಂದಿದ್ರೆ ಇಡ್ತೀರಾ ಹೋಗ್ತೀರಾ ಅಂತ. ಜೊತೆಗೆ ನನಗೆ ಕಾಂಗ್ರೆಸ್ ಏಜೆಂಟ್ ಅಂತ ಬೇರೆ ನಿಂದಿಸ್ತಾನೆ. ಇದು ತಪ್ಪಿದು. ನಾನು ಸರ್ಕಾರಿ ನೌಕರ, ಯಾರು ಏಜೆಂಟು ಅಲ್ಲ, ಏನಲ್ಲ. 26ನೇ ವಾರ್ಡಿನ ನಗರಸಭೆ ಮಾಜಿ ಸದಸ್ಯರಾದ ಸಲೀಂ ಪಾಷಾ ತಮ್ಮ ಮನೆಯ ಎದುರುಗಡೆ ಇದ್ದ ಸಾರ್ವಜನಿಕರ ಸೇವೆಗೆ ಮೀಸಲಾದ ಸರ್ಕಾರದ ಆಸ್ತಿಯಾಗಿರುವ ಉದ್ಯಾನವನವನ್ನು ಕಳೆದ ಹಲವಾರು ವರ್ಷಗಳಿಂದ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದರು. ಪಾರ್ಕ್ ಜಾಗದಲ್ಲಿ ಕಾರಿನ ಶೆಡ್ ಹಾಗೂ ಕುರಿ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ಒಳಗಡೆ ಸಾರ್ವಜನಿಕರು ಪ್ರವೇಶಿಸದಂತೆ ತೊಂದರೆ ಮಾಡುವ ಮೂಲಕ ತಮ್ಮ ಸ್ವಂತ ವಶದಲ್ಲಿಟ್ಟುಕೊಂಡು ಅನುಭವಿಸುತ್ತಿದ್ದರು. ಸಾರ್ವಜನಿಕ ವಲಯದಿಂದ ವ್ಯಾಪಕ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಪರಿಶೀಲನೆ ನಡೆಸಲಾಗಿತ್ತು. ಮಾಜಿ ಸದಸ್ಯರಾಗಿದ್ದ ಅವರಿಗೆ ಗೌರವಯುತವಾದ 4 ದಿನಗಳ ಮೊದಲೇ ಸಿಬ್ಬಂದಿ ಮೂಲಕ ತೆರವು ಮಾಡಿಕೊಳ್ಳುವಂತೆ ತಿಳಿಸಲಾಗಿತ್ತು. ಆದರೆ ಸರ್ಕಾರಿ ಆಸ್ತಿ ರಕ್ಷಿಸಬೇಕಾದ ಜನಪ್ರತಿನಿಧಿಯೇ ಜವಾಬ್ದಾರಿ ಮರೆತು ಬೇಜವಾಬ್ದಾರಿಯಿಂದ ವರ್ತಿಸಿದ್ದರು ಎಂದರು. ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣವೇ ಜಿಲ್ಲಾಧಿಕಾರಿಗಳು ಹಾಗೂ ಆಡಳಿತ ಅಧಿಕಾರಿಗಳ ಗಮನಕ್ಕೆ ತರಲಾಯಿತು. ಕೂಡಲೇ ಎಚ್ಚೆತ್ತ ಹಿರಿಯ ಅಧಿಕಾರಿಗಳು ಅಕ್ರಮವಾಗಿ ಒತ್ತುವರಿ ಮಾಡಲಾಗಿದ್ದ ಸರ್ಕಾರಿ ಸ್ಥಳವನ್ನು ತೆರವುಗೊಳಿಸಿ ಸಾರ್ವಜನಿಕರ ಉಪಯೋಗಕ್ಕಾಗಿ ಪಾರ್ಕ್ ಜಾಗವನ್ನು ಸಂಪೂರ್ಣ ಮುಕ್ತ ಮಾಡಿಕೊಡುವಂತೆ ಆದೇಶಿಸಿದ ಹಿನ್ನೆಲೆಯಲ್ಲಿ ಇಂದು ನಗರಸಭೆಯ ಅಧಿಕಾರಿಗಳು ಮತ್ತು ಪೌರ ಕಾರ್ಮಿಕರೊಂದಿಗೆ ಆಗಮಿಸಿ ತೆರವುಗೊಳಿಸಿರುವುದಾಗಿ ಹೇಳಿದರು. ಪಾರ್ಕ್ ಸ್ಥಳ ಒತ್ತುವರಿ ತೆರವು ಮಾಡಿದ್ದಕ್ಕೆ ಮುಂದಾದ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ್ದ ಮಾಜಿ ನಗರಸಭೆ ಸದಸ್ಯ ಸಲೀಂ ಪಾಷಾರವರ ನಡುವೆ ತೆರವು ಮಾಡುವ ವಿಚಾರದಲ್ಲಿ ಪೌರಾಯುಕ್ತರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆಯಿತು. ಈ ಸಂದರ್ಭದಲ್ಲಿ ಪೌರಾಯುಕ್ತರನ್ನು ಕಾಂಗ್ರೆಸ್ ಏಜೆಂಟ್ ಎಂದು ಮಾಜಿ ನಗರಸಭೆ ಸದಸ್ಯರು ಜರಿದ ಹಿನ್ನೆಲೆಯಲ್ಲಿ ಪೌರಾಯುಕ್ತರು ನಾನೇನು ಮಟ್ಕಾ ವ್ಯಾಪಾರ ಮಾಡುತ್ತಿದ್ದೀನಾ ಅಥವಾ ದಂಧೆಕೋರ ಕೆಲಸ ಮಾಡ್ತಾ ಇದ್ದೀನಾ ಎಂದು ಮಾಜಿ ನಗರಸಭೆ ಸದಸ್ಯರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡು ಘಟನೆ ನಡೆಯಿತು. ಕೊನೆಗೂ ಒತ್ತುವರಿ ಕುರಿ ಶೆಡ್ ಮತ್ತು ಕಾರ್ ಶೆಡ್ಗಳನ್ನು ತೆರವು ಮಾಡುವಲ್ಲಿ ನಗರಸಭೆ ಅಧಿಕಾರಿಗಳು ಮತ್ತು ನಗರಸಭೆ ಪೌರಾಯುಕ್ತರು ಯಶಸ್ವಿಯಾದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಆಷಾಢ ಮಾಸ ಜಾತ್ರೆಗಳ ಮಾಸ ಎಂದೇ ಪ್ರಖ್ಯಾತಿ. ಆಷಾಢ ಮುಗಿದರೆ ಶ್ರಾವಣ ಮಾಸ ಬರಲಿದ್ದು, ಶ್ರಾವಣದಲ್ಲಿ ಮಾಂಸ ಪ್ರಿಯರಿಗೆ ಮಾಂಸ ಸೇವನೆ ನಿಷಿದ್ಧ. ಹಾಗಾಗಿ ಆಷಾಢ ಮಾಸದಲ್ಲಿ ಜಾತ್ರೆಗಳ ಮೂಲಕ ಮಾಂಸ ಸೇವನೆ ಹೆಚ್ಚು. ಪ್ರತಿನಿತ್ಯ ಒಂದಲ್ಲ ಒಂದು ಗ್ರಾಮದಲ್ಲಿ ಜಾತ್ರೆ ನಡೆಯುತ್ತಿದ್ದು, ಇಂದು ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಪಟಾಲಮ್ಮ ದೇವರ ಜಾತ್ರೆ ನಡೆಯಿತು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ.
ಆಷಾಢ ಮಾಸದಲ್ಲಿ ಎಲ್ಲೆಲ್ಲೂ ಜಾತ್ರೆಗಳು ನಡೆಯುವುದು ಸಾಮಾನ್ಯ. ಚಿಕ್ಕಬಳ್ಳಾಪುರ ತಾಲೂಕಿನ ಬಹುತೇಕ ಎಲ್ಲ ಗ್ರಾಮಗಳಲ್ಲಿಯೂ ಆಷಾಢ ಮಾಸದ ಜಾತ್ರೆಗಳು ನಡೆಯುತ್ತಿದ್ದು, ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಗ್ರಾಮದಲ್ಲಿ ಇಂದು ಪಟಾಲಮ್ಮ ದೇವಿ 5ನೇ ವರ್ಷದ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನಡೆಯಿತು. ಪಟಾಲಮ್ಮ ದೇವಿ ಶಕ್ತಿ ಸ್ವರೂಪಿಣಿಯಾಗಿದ್ದು ಆದಿಪರಾಶಕ್ತಿಯಷ್ಟೇ ಮಹಿಮೆ ಉಳ್ಳವರೆಂದು ಸ್ಥಳೀಯರ ನಂಬಿಕೆಯಾಗಿದೆ. ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಪಟಾಲಮ್ಮ ದೇವಿಗೆ ಜಾತ್ರೆ ನಡೆಸುವುದು ರೂಢಿಯಾಗಿದೆ. ಪಟಾಲಮ್ಮ ದೇವಿ, ಸಫಲಮ್ಮ ದೇವಿ, ಮಾರಮ್ಮ ದೇವಿ, ಯಲ್ಲಮ್ಮ ದೇವಿ, ದೊಡ್ಡಮ್ಮ ದೇವಿ ಮತ್ತು ಮುನೇಶ್ವರ ಸೇರಿ 5 ದೇವರಿಗೆ ಇಂದು ಜಾತ್ರೆ ಅದ್ಧೂರಿಯಾಗಿ ನಡೆಸಿದ್ದು, ಚಿಕ್ಕಬಳ್ಳಾಪುರ ಸೇರಿದಂತೆ ಸುತ್ತಮುತ್ತಲ ಪ್ರದೇಶಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ಬೆಳಗ್ಗಿನಿಂದಲೇ ದೇವರಿಗೆ ವಿಶೇಷ ಅಲಂಕಾರ ಮತ್ತು ಪೂಜೆಗಳನ್ನು ನೆರವೇರಿಸಿದ್ದು, ಭಕ್ತರು ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ಪಟಾಲಮ್ಮ ದೇವಿ ಶಕ್ತಿಶಾಲಿ ದೇವರಾಗಿದ್ದು, ಭಕ್ತರು ಕೇಳುವ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವ ಕರುಣಾಮಯಿ ಎಂಬ ನಂಬಿಕೆ ಇಲ್ಲಿನ ಭಕ್ತರಲ್ಲಿದೆ. ಸುಮಿತ್ರಾ ಅಂತ ನನ್ನ ಹೆಸರು. ಇಲ್ಲಿ ಆದಿಶಕ್ತಿ ಪಟಾಲಮ್ಮ ದೇವಸ್ಥಾನ ಓಂ ಶಕ್ತಿ ಅಷ್ಟೇ ಪ್ರಸಿದ್ಧವಾಗಿದೆ. ಇಲ್ಲಿ ಸಖತ್ತು ಒಂದು ಪವಾಡದ ದೇವತೆ ಅಂತಲೇ ಹೇಳ್ಬೋದು. ಇಲ್ಲಿ ಬಂದಮೇಲೆ ನಮ್ಮ ಮಗಳಿಗೆ ತುಂಬ ಒಳ್ಳೇದಾಗಿದೆ, 100% ಒಳ್ಳೇದಾಗಿದೆ. ಏನಾಗಿತ್ತಮ್ಮ ನಿಮ್ಮ ಮಗಳಿಗೆ? ಅವಳು ಡಿಪ್ರೆಷನ್ಗೆ ಹೋಗಿದ್ಲು, ಈಗ ಸರಿ ಹೋಗಿದ್ದಾಳೆ. ನಾವು ಬರ್ತಾ ಇರ್ತೀವಿ ತಿಂಗ್ಳಿಗೆ ಒಂದು ಟೈಮ್ ಆದ್ರೂ ಎಲ್ಲ ರೀತಿಗೂ ಸಂತಾನ ಭಾಗ್ಯಕ್ಕಂತೂ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಜಾತ್ರೆ ಮಾಡ್ತಾ ಇದ್ದೀರಲ್ಲ, ಏನು ಅನಿಸ್ತು ಇವತ್ತು? ಅದೇ ನೋಡಕ್ಕೆ 2 ಕಣ್ಣು ಸಾರ್ದ ಅಷ್ಟು ಚೆನ್ನಾಗಿ ಇದ್ದಾಳೆ ಅಮ್ಮ. ವರ್ಷನೂ ಇಂಪ್ರೂವ್ ಮಾಡ್ಕೊತಾನೆ ಇದ್ದಾಳೆ. ವರ್ಷನೂ ಹೆಚ್ಚೆಚ್ಚು ಇನ್ನು ಭಕ್ತಾದಿಗಳನ್ನ ಇದು ಮಾಡ್ಕೊತಾನೆ ಇದ್ದಾಳೆ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕೊಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ತೋಟಗಾರಿಕೆ ಇಲಾಖೆಯಿಂದ 2026-27ನೇ ಸಾಲಿನ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ವಿವಿಧ ಘಟಕಗಳನ್ನು ಅಳವಡಿಸಿಕೊಳ್ಳಲು ಇಂದು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಲಾಟರಿ ಮುಖಾಂತರ ಪಾರದರ್ಶಕವಾಗಿ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಯಿತು. ಚಿಂತಾಮಣಿ ತೋಟಗಾರಿಕೆ ಇಲಾಖೆಯಿಂದ 2026-27ನೇ ಸಾಲಿನ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ವಿವಿಧ ಘಟಕಗಳನ್ನು ಅಳವಡಿಸಿಕೊಳ್ಳಲು ಇಂದು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಲಾಟರಿ ಮುಖಾಂತರ ಪಾರದರ್ಶಕವಾಗಿ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಘಟಕಗಳಿಗೆ ಬಂದ ಅರ್ಜಿಗಳು ಮತ್ತು ಗುರಿಗಳನ್ವಯ ಲಾಟರಿ ಎತ್ತುವ ಮೂಲಕ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಯಿತು. ಈರುಳ್ಳಿ ಶೇಖರಣಾ ಘಟಕದಲ್ಲಿ ಸಾಮಾನ್ಯ ವರ್ಗಕ್ಕೆ 119 ಅರ್ಜಿಗಳು ಬಂದಿದ್ದು, ಈ ಪೈಕಿ ಸರ್ಕಾರದಿಂದ ಒಬ್ಬರನ್ನು ಆಯ್ಕೆ ಮಾಡಲಾಯಿತು. ಪರಿಶಿಷ್ಟ ವರ್ಗಕ್ಕೆ 28 ಅರ್ಜಿಗಳು ಬಂದಿದ್ದು, ಇಬ್ಬರನ್ನು ಆಯ್ಕೆ ಮಾಡಲಾಯಿತು. ಪರಿಶಿಷ್ಟ ಪಂಗಡಕ್ಕೆ 7 ಅರ್ಜಿಗಳು ಬಂದಿದ್ದು, ಒಬ್ಬರನ್ನು ಆಯ್ಕೆ ಮಾಡಲಾಯಿತು. ಫಾರಂ ಗೇಟ್ ಪ್ಯಾಕ್ ಹೌಸ್ ಸಾಮಾನ್ಯ ವರ್ಗದಲ್ಲಿ 66 ಅರ್ಜಿಗಳು ಬಂದಿದ್ದು, ಒಬ್ಬರನ್ನು ಆಯ್ಕೆ ಮಾಡಲಾಯಿತು. ಕೃಷಿ ಹೊಂಡದಲ್ಲಿ SC ಜನಾಂಗದಿಂದ 9 ಅರ್ಜಿಗಳು ಬಂದಿದ್ದು, ಒಬ್ಬರನ್ನು ಆಯ್ಕೆ ಮಾಡಲಾಯಿತು. ಪಾಲಿ ಹೌಸ್ನಲ್ಲಿ ಸಾಮಾನ್ಯ ವರ್ಗದಲ್ಲಿ 16 ಅರ್ಜಿಗಳು ಬಂದಿದ್ದು, ಒಬ್ಬರನ್ನು ಆಯ್ಕೆ ಮಾಡಲಾಯಿತು. ಇವತ್ತು ತಾಲೂಕು ಪಂಚಾಯತಿ ಒಂದು ಸಭಾಂಗಣದಲ್ಲಿ ತೋಟಗಾರಿಕಾ ಇಲಾಖೆಗೆ ಏಪ್ರಿಲ್ 1ನೇ ತಾರೀಕಿಂದ ಇಲ್ಲಿಯವರೆಗೂ ಏನೋ ಒಂದು ವಿವಿಧ ಯೋಜನೆಗಳಲ್ಲಿ ಅರ್ಜಿಗಳು ಬಂದಿದ್ದಾವೆ. ಅದಕ್ಕೆ ನಾವು ಇವತ್ತು ಲಾಟ್ರಿ ಪ್ರಕ್ರಿಯೆಯನ್ನು ಮಾಡಿದ್ವಿ. ಅದರಲ್ಲಿ ಈರುಳ್ಳಿ ಶೇಖರಣಾ ಘಟಕ ಮತ್ತು ಪ್ಯಾಕ್ ಹೌಸ್, ಫಾರ್ಮ್ ಗೇಟ್ ಪ್ಯಾಕ್ ಹೌಸ್ ಅಂತೀವಿ, ಹಾಗೂ ಫಾರ್ಮ್ ಪಾಂಡ್
ಪಾಲಿ ಹೌಸ್, ಈ 4 ಘಟಕಗಳಿಗೆ SC ST ಜನರಲ್ ವರ್ಗಗಳ ಒಂದು ರೈತರಿಗೆ ಲಾಟ್ರಿ ವ್ಯವಸ್ಥೆಯನ್ನು ಏರ್ಪಡಿಸಿ ಮತ್ತು ಲಾಟ್ರಿ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳನ್ನ ಆಯ್ಕೆ ಮಾಡಿದ್ದೀವಿ. ಇದರಲ್ಲಿ 279 ಒಟ್ಟು ಅರ್ಜಿಗಳು ಬಂದಿದ್ವು. 279ರಲ್ಲಿ ನಾವು ಒಂದು 15 ಜನರನ್ನು ಆಯ್ಕೆ ಮಾಡಿದ್ದೀವಿ ಈಗ ಸದ್ಯಕ್ಕೆ. ಮುಂದಕ್ಕೇನಾದರೂ ಹೆಚ್ಚಿನ ನಮಗೆ ಗುರಿಗಳೇನಾದರೂ ಬಂದರೆ ಬೇರೆ ಫಲಾನುಭವಿಗಳಿಗೂ ಅವಕಾಶ ಮಾಡಿಕೊಡ್ತೀವಿ. ಅದೇ ರೀತಿ ಇದೇ ಕಾರ್ಯಕ್ರಮದಲ್ಲಿ ಈಗ ಮಾವಿಗೆ ಪರ್ಯಾಯವಾಗಿ ಏನೇನು ಬೆಳೆಗಳು ಬೆಳಿಬೇಕು ಅಂತ ಅಂದ್ಬಿಟ್ಟು ಒಂದು PPT ಹಾಕ್ಬಿಟ್ಟು ಅದ್ರ ಬಗ್ಗೆ ನಾವು ರೈತರಿಗೆ ತಿಳಿಸ್ಕೊಟ್ಟಿದ್ದೇವೆ. ಇನ್ಶೂರೆನ್ಸ್ 31ನೇ ತಾರೀಕು ಲಾಸ್ಟ್ ಆಗ್ತಿದೆ. ಈಗಾಗಲೇ ನಾವು ಎಷ್ಟೋ ಒಂದು ರೈತರಿಗೆ ಗೊತ್ತಾಗೋ ರೀತಿಯಲ್ಲಿ ಒಂದು ಪ್ರಚಾರ ಕಾರ್ಯಕ್ರಮಗಳನ್ನು ಇನ್ಶೂರೆನ್ಸ್ ಅಂದರೆ WBCS ಅಂತೀವಿ, ಬೆಳೆ ವಿಮೆ ಯೋಜನೆ, ಮಾವು, ದಾಳಿಂಬೆ ಮತ್ತು ದ್ರಾಕ್ಷಿಗೆ ಇದಕ್ಕೆ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ನಾವು ಒಂದು ಪ್ರಚಾರ ಕೈಗೊಂಡಿದ್ದೀವಿ. ಮತ್ತು ರೈತರನ್ನ ಕರೆಸಿ ಒಂದು ಮೀಟಿಂಗ್ಗಳನ್ನು ಮಾಡಿದ್ದೀವಿ. ಮತ್ತು ಒಂದು ಹೋಬಳಿ ಗ್ರೂಪ್ಸಲ್ಲಿ ಒಂದು ಅದ್ರ ಬಗ್ಗೆ ಪ್ರಚಾರ ಮಾಡಿದ್ದೀವಿ. ಅದೇ ರೀತಿ ಇಲ್ಲೂ ಸಹ ಇನ್ಶೂರೆನ್ಸ್ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದೀವಿ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಸರ್ಕಾರಿ ವೃತ್ತಿ ಜೀವನದಲ್ಲಿ ನಿವೃತ್ತಿ ಸಹಜ. ಸೇವೆಯ ಅವಧಿಯಲ್ಲಿ ಮಾದರಿಯಾದ ಕೆಲಸಗಳನ್ನು ಮಾಡಿದರೆ ಜನರು ನೆನೆಸುತ್ತಾರೆ. ಅಂತವರ ಸಾಲಿನಲ್ಲಿ ಕೃಷ್ಣಪ್ಪ ನಿಲ್ಲುತ್ತಾರೆ ಎಂದು KEB ನೌಕರ ಮಲ್ಲಿಕಾರ್ಜುನ ಹೇಳಿದರು. ಕೋಲಾರ KSRTC ಘಟಕದಲ್ಲಿ ಅನೇಕ ವರ್ಷಗಳ ಕಾಲ ಸಂಚಾರಿ ನಿಯಂತ್ರಕರಾಗಿ ಸೇವೆ ಸಲ್ಲಿಸಿ ಸೇವಾ ನಿವೃತ್ತಿ ಹೊಂದಿದ ವಿ ಕೃಷ್ಣಪ್ಪ ಅವರಿಗೆ ನಗರದ ಸಾರಿಗೆ ಘಟಕದಲ್ಲಿ ಶುಕ್ರವಾರ ಆತ್ಮೀಯವಾಗಿ ಸನ್ಮಾನಿಸಿ ಮಾತನಾಡಿದ KEB ನೌಕರ ಮಲ್ಲಿಕಾರ್ಜುನ, ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ಭಾವಿಸಿ ಕರ್ತವ್ಯದಲ್ಲಿ ನಿಷ್ಠೆ, ಪ್ರಾಮಾಣಿಕತೆಯೊಂದಿಗೆ ಸಾರಿಗೆ ಇಲಾಖೆಯ ಬಳಗದ ಜೊತೆಗೆ ಹೊಂದಾಣಿಕೆ, ಪ್ರೀತಿ, ವಿಶ್ವಾಸ, ಉತ್ತಮ ಕರ್ತವ್ಯದೊಂದಿಗೆ ಸೇವೆ ಸಲ್ಲಿಸಿದ ಅವರು ಇತರರಿಗೆ ಮಾದರಿಯಾಗಿದ್ದಾರೆ. ಪರಿಪೂರ್ಣ ಕರ್ತವ್ಯ ನಿರ್ವಹಿಸಿದ ಅವರ ಸತತ ಪರಿಶ್ರಮದ ಸೇವೆ ಶ್ಲಾಘಿಸಿದರು. ಅಲ್ಲದೆ ಮುಂದಿನ ಜೀವನ ಸುಖಕರವಾಗಿರಲಿ ಎಂದು ಹಾರೈಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಂಚಾರಿ ನಿಯಂತ್ರಕ ವಿ ಕೃಷ್ಣಪ್ಪ, ತಮ್ಮ ಸಾಧನೆಯಲ್ಲಿ ಪಾಲಕರು, ಬಂಧು ಮಿತ್ರರು, ಹಿತೈಷಿಗಳು ಹಾಗೂ ಸಹೋದ್ಯೋಗಿಗಳ ಪಾತ್ರ ಅಪಾರವಾಗಿದೆ ಎಂದು ಕೃತಜ್ಞತಾ ಭಾವ ವ್ಯಕ್ತಪಡಿಸಿದರು. ಒಂದು ಬೀಳ್ಕೊಡುಗೆ ಸಮಾರಂಭದ ಮುಖ್ಯ ಅತಿಥಿಗಳಾದಂತಹ ಕೃಷ್ಣಣ್ಣ ಅವರೇ, ಹಾಗೆ KSRTC ಡಿಪೋನ ಅಧಿಕಾರಿ ವರ್ಗದವರೇ, ಹಾಗೆ ನೌಕರ ಬಂಧು ಭಗಿನಿಯರೇ, ಇವತ್ತಿನ ದಿವಸ ಕೃಷ್ಣಣ್ಣ ಅವರು ಸತತವಾಗಿ ಸುಮಾರು 30 ವರ್ಷಕ್ಕಿಂತ ಮೇಲ್ಪಟ್ಟು 33 ವರ್ಷಗಳ ಕಾಲ ಸುದೀರ್ಘವಾಗಿ ಈ ಒಂದು KSRTC ಡಿಪೋನಲ್ಲಿ ಕಂಡಕ್ಟರ್ ಆಗಿ ದುಡಿದಿದ್ದಾರೆ. ಅವರು ಈಗ ದುಡಿದು ಪ್ರಮೋಷನ್ ತಗೊಂಡು TC ಆಗಿ ರಿಟೈರ್ಡ್ ಆಗ್ತಾಯಿದ್ದಾರೆ. ಅವರು ಸ್ಟಾರ್ಟಿಂಗಲ್ಲಿ ಈ ಒಂದು KSRTCನಲ್ಲಿ ಜನಕ್ಕೆ ಯಾವ ಥರ ಅಂದರೆ, ಏನಾದರೂ ಒಂದು ನಮ್ಮ ಒಂದು ಡಿಸ್ಟಿಕಲ್ಲಾಗಲಿ ಒಂದು ದೇಶದಲ್ಲಾಗಲಿ ಯಾವುದಾದ್ರೂ ಒಂದು ಸಮಸ್ಯೆ ಬಂದಾಗ ಜನಗಳಿಗೆ ಇಂಥ ಸಮಸ್ಯೆ ಆಗೈತೆ ಅಂತ ತಿಳಿಯೋದು ಯಾವ್ದ್ರ ಮುಖಾಂತರ ಅಂದರೆ KSRTC ಮುಖಾಂತರನೇ. ಯಾಕಂತೀರಾ, KSRTC ಬಂದ್ ಮಾಡಿದಾಗ ಮಾತ್ರ ಜನಕ್ಕೆ ಇವತ್ತು ಏನೋ ಸಮಸ್ಯೆ ಐತೆ ನಮ್ಮ ಒಂದು ಡಿಸ್ಟಿಕಲ್ಲಿ ಆದ್ರಾಗಲಿ ಒಂದು ಕರ್ನಾಟಕದಲ್ಲಿ ಆದ್ರಾಗಲಿ ಏನಾದರೂ ಒಂದು ಸಮಸ್ಯೆ ಐತೆ ಅಂತ ಗೊತ್ತಾಗೋದೇ ಈ KSRTC ಡಿಪೋಯಿಂದನೇ. ಮತ್ತು ಇವತ್ತಿನ ದಿವಸ ಎಲ್ಲ IAS ಆಗಲಿ IPS ಆಗಲಿ ಯಾರಾದರೂ ಕರ್ತವ್ಯದಲ್ಲಿ ಸೇರಬೇಕಾದ್ರೆ, ಗೌರ್ಮೆಂಟ್ ಕೆಲಸಕ್ಕೆ ಸೇರಬೇಕಾದ್ರೆ ಮುಖ್ಯವಾಗಿ ಎಲ್ಲರೂ ಪ್ರತಿಯೊಬ್ಬರು KSRTC ಬಸ್ಸಲ್ಲಿ ಹತ್ತಿ ಓದಿ ಒಂದು ದೊಡ್ಡ ಉದ್ಯೋಗಕ್ಕೆ ಹೋಗಿರ್ತಾರೆ. ಅಂಥ ಒಂದು KSRTCನ ಇವತ್ತಿನ ದಿವಸ ಖಾಸಗೀಕರಣ ಮಾಡೋಕ್ಕೆ ಹೊರಟಿದ್ದಾರೆ. ಇದು ಒಂದು ನಿಮ್ಮೆಲ್ಲರಿಗೂ ಒಂದು ದುಃಖದ ವಿಚಾರ. ಯಾಕಂದರೆ ಕೆಳಗಿನಿಂದ ಓದೋ ತನಕ ಹಿಡಿದು ಪ್ರತಿಯೊಬ್ಬ ಮನುಷ್ಯನು KSRTC ಡಿಪೋನಲ್ಲಿ ಅಂದರೆ KSRTC ಬಸ್ನಲ್ಲಿ ಪ್ರಯಾಣ ಮಾಡಿರ್ತಾರೆ, ಅದನ್ನೇ ಮರೆತುಬಿಟ್ಟಿರ್ತಾರೆ. ನಾವು ಓದಬೇಕಾದ್ರೆ ಕಷ್ಟದ ಕಾಲದಲ್ಲಿ ಚಾರ್ಜಿಂಗ್ ಬಸ್ ಇರೋಲ್ಲ, KSRTCನಲ್ಲಿ ಫ್ರೀಯಾಗಿ ಏನು ಪಾಸಿಗೆ ಕೊಟ್ಟಿರ್ತಾರೆ. ಅದ್ರ ಮುಖಾಂತರ ಬಡವರೆಲ್ಲ ಓದಿ IAS ಆಗಿರ್ತಾರೆ, ರಾಜಕಾರಣಿಗಳಿದ್ರಿಂದ ಆಗಿರ್ತಾರೆ. ಅಂಥವರೇ ಇವತ್ತಿನ ದಿವಸ KSRTC ಡಿಪೋನ ಮಾರಕೊಟ್ಟಿದ್ದಾರೆ. ಇದೊಂದು ಅವಮಾನಕರ ವಿಚಾರ. ಅಂಥ ಒಂದು ಡಿಪೋನಲ್ಲಿ ಕೆಲಸ ಮಾಡಬೇಕಂದ್ರೆ ಬೇರೆ ಡಿಪಾರ್ಟ್ಮೆಂಟ್ಗಳೆಲ್ಲ 8 ಅವರ್ ಕೆಲಸ ಮಾಡ್ತಾರೆ. KSRTC ಡಿಪಾರ್ಟ್ಮೆಂಟಲ್ಲಿ ಬೆಳಗ್ಗೆ 6 ಗಂಟೆ ಬಂದರೆ 8 ಗಂಟೆಗೆ ಇಳಿಯೋದು, 12 ಗಂಟೆಗೆ ಇಳಿಯೋದು, ಹಬ್ಬ ಇರೋಲ್ಲ, ಹರಿದಿನ ಇರೋದಿಲ್ಲ. ಈ ಥರ ಎಲ್ಲ ದುಡಿದ್ರೇನು ಅವ್ರಿಗೆ ಒಂದು ಮಾನಸಿಕವಾಗಿ ಹಿಂಸೆ ನೀಡ್ತಾ ಇರ್ತಾರೆ. ರಜಾ ಹಾಕಿರ್ತಾರೆ, ಸ್ಟ್ರೈಕ್ ಇರ್ತದೆ, ಎಲ್ಲನೋ ಹೋದರೆ ಬಸ್ಸು ಪಂಚರು ಇನ್ನೊಂದು
ಅಂಥ ಕಷ್ಟ ಕಾಲದಲ್ಲಿನೂ ಸತತವಾಗಿ ಜನಗಳಿಗೆ ಸ್ಪಂದಿಸಿ ಅವ್ರ ಟೈಮ್ಗೆ ಎಲ್ಲಿ ಬೇಕೋ ಅಲ್ಲಿ ತಲುಪಿಸೋಂಥ ಕಾರ್ಯನ ಈ KSRTC ನಿರಂತರವಾಗಿ ಮಾಡ್ತಾಯಿದ್ದಾರೆ. ಅವ್ರಿಗೆ ಹಬ್ಬ ಹರಿದಿನಗಳು ಅನ್ನೋದು ಏನೂ ಇರೋದಿಲ್ಲ. ಅಂಥದ್ರಲ್ಲಿ ಸತತವಾಗಿ ಈ ಅಣ್ಣವರು ಇಷ್ಟು ವರ್ಷಗಳ ಕಾಲ ಒಂದು ಯಾವುದೇ ಕಪ್ಪು ಚುಕ್ಕಿ ಅಲ್ದಿರ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಯಾರಾದರೂ ಕಷ್ಟ ಸುಖಗಳೆಲ್ಲ ಭಾಗಿಯಾಗಿ ಅವ್ರಿಗೇನಾದ್ರು ಕಷ್ಟ ಬಂದರೆ ಅವರಲ್ಲಿ ನನ್ನ ಕಷ್ಟ ಅಂತ ಹೇಳ್ಕೊಂಡು ಸಾಲ ಮಾಡೋದ್ರಲ್ಲಿನೂ ಇವರು ಒಂಥರ ನಿರಾಳವಾದ ಮನಸ್ಸು ಅಂಥವರು ಇವತ್ತಿನ ದಿವಸ ಒಂದು ರಿಟೈರ್ಡ್ ಆಗ್ತಾಯಿದ್ದಾರೆ. ಅವರ ಮುಂದಿನ ಜೀವನ ಇನ್ನೂ ಸುಖಕರವಾಗಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಪರವಾಗಿ ಆ ದೇವರಲ್ಲಿ ಕಳಿಸಿ ಈ ಮಾತು. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಹೈಕೋರ್ಟ್ ನಿರ್ದೇಶನದಂತೆ ತಾಲೂಕಿನ ಪುಲಸಾನಿ ಒಡ್ಡು ಹಾಗೂ ನಲ್ಲಗೊಂಡೆಯ ಗಾರಹಳ್ಳಿ ಗ್ರಾಮಗಳಿಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಸಿವಿಲ್ ನ್ಯಾಯಾಧೀಶರಾದ ಬಿ ಶಿಲ್ಪಾ ಅವರು ಭೇಟಿ ನೀಡಿ ಗ್ರಾಮಗಳ ಮೂಲಸೌಕರ್ಯ ಹಾಗೂ ಸಾರ್ವಜನಿಕ ಸಮಸ್ಯೆಗಳ ಕುರಿತು ಪರಿಶೀಲನೆ ನಡೆಸಿದರು. ಹೈಕೋರ್ಟ್ ನಿರ್ದೇಶನದಂತೆ ತಾಲೂಕಿನ ಪುಲಸಾನಿ ಒಡ್ಡು ಹಾಗೂ ನಲ್ಲಗೊಂಡಯ್ಯನ ಗಾರಹಳ್ಳಿ ಗ್ರಾಮಗಳಿಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಸಿವಿಲ್ ನ್ಯಾಯಾಧೀಶರಾದ ಬಿ ಶಿಲ್ಪಾ ಅವರು ಭೇಟಿ ನೀಡಿ ಗ್ರಾಮಗಳ ಮೂಲಸೌಕರ್ಯ ಹಾಗೂ ಸಾರ್ವಜನಿಕ ಸಮಸ್ಯೆಗಳ ಕುರಿತು ಪರಿಶೀಲನೆ ನಡೆಸಿದರು. ಗ್ರಾಮಗಳ ಜನರ ಜೀವನ ಪರಿಸ್ಥಿತಿ, ಮೂಲ ಸೌಲಭ್ಯಗಳ ಲಭ್ಯತೆ ಹಾಗೂ ಸಾರ್ವಜನಿಕರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಮಾಹಿತಿ ಸಂಗ್ರಹಿಸುವ ಉದ್ದೇಶದಿಂದ ಪ್ಯಾರಾ ಲೀಗಲ್ ವಾಲಂಟಿಯರ್ಗಳ ಮೂಲಕ ಮನೆ ಮನೆ ಸಮೀಕ್ಷೆ ನಡೆಸಲಾಯಿತು. ಸಮೀಕ್ಷೆಯಲ್ಲಿ ಸಂಗ್ರಹಿಸಿದ ಮಾಹಿತಿ ಆಧಾರದ ಮೇಲೆ ಗ್ರಾಮಗಳಿಗೆ ಭೇಟಿ ನೀಡಿದ ನ್ಯಾಯಾಧೀಶರು ಸ್ಥಳೀಯ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರೊಂದಿಗೆ ಸಭೆ ನಡೆಸಿ ವಿವಿಧ ಸಮಸ್ಯೆಗಳ ಕುರಿತು ವಿವರವಾಗಿ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಸಿವಿಲ್ ನ್ಯಾಯಾಧೀಶರಾದ ಬಿ ಶಿಲ್ಪಾ ಅವರು ಹೈಕೋರ್ಟ್ ನಿರ್ದೇಶನದಂತೆ ಗ್ರಾಮಗಳಲ್ಲಿನ ಸಮಸ್ಯೆಗಳ ಕುರಿತು ಸ್ಥಳ ಪರಿಶೀಲನೆ ನಡೆಸಿ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿ ಸಮಸ್ಯೆಗಳ ವಾಸ್ತವ ಸ್ಥಿತಿಯನ್ನು ತಿಳಿದುಕೊಳ್ಳುವ ಕಾರ್ಯ ಕೈಗೊಳ್ಳಲಾಗಿದೆ ಎಂದರು. ಗ್ರಾಮಗಳ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಸಮಗ್ರ ವರದಿಯನ್ನು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಗ್ರಾಮದಲ್ಲಿ ಮುಚ್ಚಲ್ಪಟ್ಟಿರುವ ಶಾಲೆಯನ್ನು ಪುನರಾರಂಭಿಸುವ ಕುರಿತು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿ ಮಕ್ಕಳ ಶಿಕ್ಷಣಕ್ಕೆ ಯಾವುದೇ ತೊಂದರೆಯಾಗದಂತೆ ಕ್ರಮ ವಹಿಸಬೇಕು. ಅಲ್ಲದೆ ಗ್ರಾಮಸ್ಥರಿಗೆ ಅಗತ್ಯವಾಗಿರುವ ಕುಡಿಯುವ ನೀರಿನ ಸಮಸ್ಯೆಯನ್ನು ತಕ್ಷಣ ಪರಿಹರಿಸುವುದು ಹಾಗೂ ಚರಂಡಿ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಕಲ್ಪಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಎಲ್ಲರಿಗೂ ನಮಸ್ಕಾರ. ಈ ದಿನ ಪುಲಸಾನಿ ಹುಡ್ಡಿ ಹಾಗೂ ನಲ್ಲಗೊಂಡನಗಾರಹಳ್ಳಿ 2 ಹಳ್ಳಿಗೆ ನಾವು ವಿಸಿಟ್ ಮಾಡಿ ಅಲ್ಲಿನ ಮೂಲ ಸೌಕರ್ಯಗಳ ಬಗ್ಗೆ ನಾವು ತನಿಖೆಯನ್ನು ಮಾಡಿದ್ದೇವೆ. ಮೇನ್ ಉದ್ದೇಶ ಏನಂತಂದರೆ ದಿನಾಂಕ 18/6/2026ರಂದು ಇಲ್ಲಿನ ಗ್ರಾಮಸ್ಥರು ಮಾನ್ಯ ಗೌರವಾನ್ವಿತ ನ್ಯಾಯಮೂರ್ತಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯ ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಾಧೀಶರಾದಂಥ ಶ್ರೀ ಅಂಚಟ್ಟಿ ಸಂಜೀವ್ ಕುಮಾರ್ ಸಾಹೇಬರಿಗೆ ಒಂದು ತಮ್ಮ ಸಮಸ್ಯೆಗಳ ಬಗ್ಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ. ಆ ಅರ್ಜಿನಲ್ಲಿ ಪ್ರಮುಖವಾಗಿ ರಸ್ತೆ ಬಗ್ಗೆ, ಈ ಒಂದು ಶಾಲೆ ನಡೀತಾ ಇಲ್ಲದೇ ಇರೋ ಬಗ್ಗೆ, ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ, ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಇರೋವಂಥ ಬಗ್ಗೆ, ಮತ್ತು ದೇವಸ್ಥಾನಗಳ ಕಾಮಗಾರಿ ವ್ಯವಸ್ಥೆ ನಡೆದೇನೆ ಹಾಗೆ ಉಳಿದಿರೋ ಬಗ್ಗೆ, ಅದೇ ರೀತಿ ಬೀದಿ ದೀಪಗಳು ಸರಿಯಾಗಿ ಇಲ್ಲ, ಮತ್ತು ಗ್ರಾಮಕ್ಕೆ ಸರಿಯಾದಂಥ ರಸ್ತೆ ಇಲ್ಲ, ಈ ರೀತಿಯಾದಂಥ ಹಲವಾರು ಒಂದು ತಮ್ಮ ಸಮಸ್ಯೆಗಳನ್ನು ನೋಟ್ ಮಾಡಿ ಸಾಹೇಬರಿಗೆ ಕಳಿಸ್ಕೊಟ್ಟಿದ್ದಾರೆ. ಸಾಹೇಬರು ಗೌರವಾನ್ವಿತ ನ್ಯಾಯಮೂರ್ತಿಗಳು ಅರ್ಜಿಯನ್ನು ತಗೊಂಡು ಅದನ್ನು ನಮ್ಮ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಸಲ್ಲಿಸಿ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ನಿರ್ದೇಶನ ನೀಡಿದೆ. ನಮ್ಮ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಅರ್ಜಿಯನ್ನು ಕೊಟ್ಟು ಸೂಕ್ತ ತನಿಖೆ ನಡೆಸಿ ವರದಿಯನ್ನು ಸಲ್ಲಿಸಿ ಮತ್ತು ನಮ್ಮ ಲಾ ಸ್ಟೂಡೆಂಟ್ಗಳು ಹಾಗೆ ನಮ್ಮ PLV ಸ್ವಯಂ ಸೇವಕರನ್ನ ಸಹಯೋಗದೊಂದಿಗೆ 2 ಗ್ರಾಮದಲ್ಲಿ ಒಂದು ಕ್ಯಾಂಪ್ ಮಾಡಿ ಅಲ್ಲಿನ ಸಮಸ್ಯೆಗಳನ್ನು ಆಲಿಸಿ ಸೂಕ್ತ ವರದಿಯನ್ನು ನೀಡಿ ಮತ್ತು ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳ ಸಹಾಯವನ್ನು ಪಡೆದು ಆದಷ್ಟು ಬೇಗ ಅದರ ಸಮಸ್ಯೆಗಳನ್ನು ನಿವಾರಣೆ ಮಾಡುವಲ್ಲಿ ಗಮನ ಹರಿಸಿ ಅಂತ ನನಗೆ ನಿರ್ದೇಶನ ನೀಡಿದರು. ಸದರಿ ಗೌರವಾನ್ವಿತ ನ್ಯಾಯಮೂರ್ತಿಗಳ ನಿರ್ದೇಶನದಂತೆ ನಾನು ಈ ದಿನ ನಮ್ಮ ವಕೀಲ ಬಂಧುಗಳು ನಾವು ಹಾಗೆ ನಮ್ಮ ಅರೆ ಸ್ವಯಂ ಸೇವಕರು ಎಲ್ಲರೂ ಕೂಡಿ ಈ ಒಂದು ಗ್ರಾಮಕ್ಕೆ ನಾವು ಬೆಳಗ್ಗೆ 12 ಗಂಟೆಗೆ ಭೇಟಿ ನೀಡಿ ನಮ್ಮ ಸ್ವಯಂ ಸೇವಕರೆಲ್ಲರೂ ಪ್ರತಿ ಮನೆಗೂ ಹೋಗಿ ಅಲ್ಲಿನ ಸಮಸ್ಯೆಗಳು, ಯಾರಿಗೆ ಪಡಿತರ ಚೀಟಿ ಇಲ್ಲ, ಪೆನ್ಷನ್ ಬರ್ತಿಲ್ಲ, ಎಲ್ಲ ವಿಚಾರಣೆ ಮಾಡಿ ಒಂದು ವರದಿಯನ್ನು ಸಲ್ಲಿಸಿದ್ದಾರೆ.
ನಾನು ಕೂಡ ಈಗ ಎಲ್ಲ ಒಂದೊಂದೇ ರಸ್ತೆಗೆ ಹೋಗಿ ನಾವು ಪರಿಶೀಲನೆ ಮಾಡಿದ್ದೀವಿ. ನನ್ನ ಜೊತೆ PDO ಸರ್ ಇದ್ದಾರೆ, BO ಅವರಿದ್ದರು, ಬೆಳಗ್ಗೆ ತಹಸೀಲ್ದಾರ್ ಇದ್ದರು, ಮತ್ತು CO ಆಫೀಸಿಂದ ಮೇಡಮ್ ಬಂದಿದ್ದರು, BO ಅವರಿದ್ದಾರೆ, ಮತ್ತು ಇನ್ನು ಎಲ್ಲ CDPO ಇವರಿದ್ದಾರೆ. ಸೊ ಎಲ್ಲ ಅಧಿಕಾರಿಗಳನ್ನು ಒಂದು ಕಡೆಯಿಂದ ನಾವು ಏನು ಸಮಸ್ಯೆಗಳನ್ನ ಆಲನೆ ಮಾಡ್ಕೊಂಡು ಬಂದ್ವಿ, ಆಲಿಸಿದ್ವಿ. ಮೇನ್ ಕಂಡು ಬಂದಿದ್ದು ಸಮಸ್ಯೆ ಅಂದರೆ ಒಳಚರಂಡಿ ವ್ಯವಸ್ಥೆ ಇಲ್ಲ. ಎಲ್ಲರೂ ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂತೆ ತಮ್ಮ ಮನೆ ಮುಂದೆ ಎಲ್ಲ ಚರಂಡಿಗಳನ್ನು ಮುಚ್ಚಿರೋವಂಥದ್ದು ಮೇಯ್ನಾಗಿ ಕಂಡು ಬರ್ತಿರೋದು. ಮತ್ತು ವಾಟ್ರುಗಳು, ನೀರಿನ ವ್ಯವಸ್ಥೆ ಸರಿಯಾಗಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ನಮಗೆ ಕಂಡು ಬರ್ತಾ ಇದೆ. ಜೊತೆಗೆ ಟ್ಯಾಂಕ್ಗಳನ್ನ ಕ್ಲೀನ್ ಮಾಡಿಸ್ತಾ ಇರೋವಂಥದ್ದು ವ್ಯವಸ್ಥೆನೂ ನಮಗೆ ಕಂಡು ಬರ್ತಾ ಇಲ್ಲ. ಮೇನ್ ಕಂಡು ಬರ್ತಾ ಇರೋಂಥ ಸಮಸ್ಯೆಗಳು. ಇದ್ರ ಜೊತೆಗೆ ರಸ್ತೆಗಳು ಕೂಡ ಸರಿ ಇಲ್ಲ. ಬೀದಿ ದೀಪಗಳು ನಮ್ಮ PDO ಸರ್ ಹೇಳಿದ್ದಾರೆ, ಈಗ ಆಲ್ರೆಡಿ ರೆಡಿ ಮಾಡಿಸ್ತಾ ಇದ್ದಾರೆ. ಒಳಚರಂಡಿಗಳನ್ನ ಈ ನಾಳಿದ್ರಲ್ಲಿ ಸರಿ ಮಾಡಿಸ್ಕೊಡ್ತೀವಿ ಅಂತ ಕೂಡ ನಮಗೆ ಭರವಸೆ ನೀಡಿದ್ದಾರೆ. ಇಷ್ಟಲ್ಲದೇ ಸಮಸ್ಯೆಗಳು, ನಮ್ಮ ಸ್ಕೂಲು ಈಗಾಗಲೇ 7 ವರ್ಷದ ಹಿಂದೆ ಮುಚ್ಚೋಗಿದೆ ಅಂತ ನಾವು ಮಾಹಿತಿ ನಾವು BO ಅವರಿಂದ ತೊಗೊಂಡ್ವಿ. ಈಗ ನಿಮ್ಮೆಲ್ಲ ಗ್ರಾಮಸ್ಥರು ನಾವು ಮಕ್ಕಳನ್ನ ಈ ಶಾಲೆಗೆ ಕಳಿಸ್ತೀವಿ ಅಂದರೆ ನಾಳೆಯಿಂದನೇ ಅದರ ವ್ಯವಸ್ಥೆಯನ್ನು ಸರಿಯಾದ ದಾರಿಗೆ ತರುವಂಥ ಗ್ರಾಮಸ್ಥರ ಸಹಯೋಗದೊಂದಿಗೆ ಸರಿ ಮಾಡಿಸ್ತೀವಿ. ಮುಂದಿನ ವಾರದಲ್ಲೇ ನಾವು ಆ ಶಾಲೆಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಒಂದು ಅಶ್ಯೂರೆನ್ಸ್ನ ಕೂಡ BO ಅವರು ನೀಡಿದ್ದಾರೆ. ಇದಕ್ಕೆ ನಮ್ಮ ಜಿಲ್ಲಾ ಎಲ್ಲ ಅಧಿಕಾರಿಗಳ ಸಹಕಾರದ ಜೊತೆಗೆ ಗ್ರಾಮಸ್ಥರ ಸಹಕಾರವೂ ಕೂಡ ನಮಗೆ ಬೇಕು. ಗ್ರಾಮಸ್ಥರ ಸಹಕಾರ ಇದ್ದರೆ ಖಂಡಿತ ಏನು ಸಮಸ್ಯೆಗಳು ಹೇಳಿದ್ದೀರಾ ಆದಷ್ಟು ಬೇಗ ನಿವಾರಣೆ ಮಾಡುವಲ್ಲಿ ನಾವು ನಮ್ಮದೇ ಆದಂಥ ಒಂದು ಎಫರ್ಟ್ಸ್ನ ನಾವು ಖಂಡಿತ ಹಾಕ್ತೀವಿ. ಅದ್ರ ಜೊತೆಗೆ ಏನು ರಸ್ತೆ ಇದೆ, ರಸ್ತೆ ಮಾಡೋದನ್ನು ಅದ್ರ ಬಗ್ಗೆ ನಾವು ಸಂಬಂಧಪಟ್ಟಂಥ ಮೊನ್ನೆ ಜಿಲ್ಲಾಧಿಕಾರಿಯವರ ಗಮನಕ್ಕೆ ಹಾಗೆ CO ಅವರ ಗಮನಕ್ಕೆ ತರ್ತೀವಿ. ಇವತ್ತು ಏನು ನಾವು ಇದೊಂದು ಸರ್ವೆ ಮಾಡಿದ್ವಿ, ಅದರ ಒಂದು ಪರಿಪೂರ್ಣ ಸಂಕ್ಷಿಪ್ತವಾದಂಥ ವರದಿಯನ್ನು ನಾನು ನಾಳೆ ಗೌರವಾನ್ವಿತ ನ್ಯಾಯಮೂರ್ತಿ ಅಂಚಟ್ಟಿ ಸಂಜೀವ್ ಕುಮಾರ್ ಸಾಹೇಬ್ರಿಗೆ ನಾನು ಸಲ್ಲಿಸ್ತೀನಿ. ಸಾಹೇಬರು ಮುಂದಿನ ವ್ಯವಸ್ಥೆಗೆ ಸೂಕ್ತವಾದಂಥ ಯಾವ ನಿರ್ದೇಶನ ನೀಡ್ತಾರೆ ಆ ನಿರ್ದೇಶನದ ಮೇರೆಗೆ ನಾವು ಕಾರ್ಯವನ್ನು ನಿರ್ವಹಿಸ್ತೀವಿ. ಒಂದು ಮೇನ್ ಇಲ್ಲಿ ಗ್ರಾಮಸ್ಥರಲ್ಲಿ ವಿನಂತಿ, ತಮ್ಮ ತಮ್ಮ ಗ್ರಾಮನ ನೀವೇ ಉಳಿಸ್ಕೋಬೇಕು. ನೀವು ಉಳಿಸ್ಕೊಳ್ಳಿಲ್ಲ ಅಂತಂದರೆ ಈ ಅಧಿಕಾರಿಗಳು ಏನು ಮಾಡಲಿಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್, ನಾವು ತಮ್ಮ ಮನೆ ಮುಂದೆನೇ ಅಷ್ಟು ಗಲೀಜಿದೆ, ಒಂದು ತಗೊಂಡು ಆ ಮೋರಿನ ಕ್ಲೀನ್ ಮಾಡಿಕೊಂಡ್ರೆ, ಆಯಾ ಮನೆಯವ್ರು ಕ್ಲೀನ್ ಮಾಡಿಕೊಂಡ್ರೆ ಆಗುತ್ತೆ. ಅಷ್ಟು ಸೊಳ್ಳೆ ಬರ್ತಾ ಇದೆ. ಇಲ್ಲಿ ನಾವು ಜಾನುವಾರುಗಳು ಕುಡಿಯತಕ್ಕಂಥ ನೀರನ್ನು ಕೂಡ ಪರಿಶೀಲನೆ ಮಾಡಿದ್ವಿ, ಸ್ವಲ್ಪ ಅಚ್ಚುಕಟ್ಟಿದೆ. ಸೊ ಹಾಗಾಗಿ ನಿಮ್ಮ ಅಧಿಕಾರಿಗಳದ್ದು ಅಷ್ಟೇ ಅಲ್ಲ ಜವಾಬ್ದಾರಿ, ತಮ್ಮದು ಕೂಡ ಜವಾಬ್ದಾರಿ ಇದೆ. ಖಂಡಿತ ನಾವು ನಿಮ್ಮ ಜೊತೆ ಕೈಗೂಡಿಸ್ತೇವೆ. ನೀವು ಕೂಡ ನಮ್ಮ ಜೊತೆ ಕೈಗೂಡಿಸಿದ್ರೆ ಖಂಡಿತ ಈ ಒಂದು 2 ಗ್ರಾಮಗಳನ್ನ ಮೂಲ ಸೌಕರ್ಯಗಳನ್ನ ಒದಗಿಸಿಕೊಡುವಲ್ಲಿ ಖಂಡಿತವಾದಂಥ ಒಂದು ನಿಯತ್ತಿನ ಒಂದು ಎಫರ್ಟ್ಸ್ನ ನಾವು ಹಾಕ್ತೀವಿ ಅಂತ ಈ ಸಂದರ್ಭದಲ್ಲಿ. ಇದೇ ವೇಳೆ ಗ್ರಾಮಸ್ಥರು ತಮ್ಮ ವಿವಿಧ ಸಮಸ್ಯೆಗಳನ್ನು ನ್ಯಾಯಾಧೀಶರ ಗಮನಕ್ಕೆ ತಂದರು. ಗ್ರಾಮದ ರಸ್ತೆಗಳು ಹದಗೆಟ್ಟಿದ್ದು ಸಂಚಾರಕ್ಕೆ ತೊಂದರೆಯಾಗುತ್ತಿದೆ. ಗ್ರಾಮಕ್ಕೆ ಸಮರ್ಪಕವಾದ ಸಾರಿಗೆ ಬಸ್ಗಳ ಸಂಚಾರವಿಲ್ಲದ ಕಾರಣ ವಿದ್ಯಾರ್ಥಿಗಳು, ವೃದ್ಧರು ಹಾಗೂ ಸಾರ್ವಜನಿಕರು ಪರದಾಡುವಂತಾಗಿದೆ ಎಂದು ಅಹವಾಲು ಸಲ್ಲಿಸಿದರು. ಅಲ್ಲದೆ ಹಂಪಸಂದದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಂಜೆ 5 ಗಂಟೆಯ ನಂತರ ವೈದ್ಯರು ಲಭ್ಯವಿರುವುದಿಲ್ಲ. ಇದರಿಂದ ತುರ್ತು ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಜನರು ಸಮಸ್ಯೆ ಎದುರಿಸುವಂತಾಗಿದೆ ಎಂದು ಸಾರ್ವಜನಿಕರು ದೂರಿದರು. ಗ್ರಾಮಸ್ಥರ ಅಹವಾಲುಗಳನ್ನು ಆಲಿಸಿದ ನ್ಯಾಯಾಧೀಶೆ B. ಶಿಲ್ಪಾರವರು ಸಾರ್ವಜನಿಕರ ಸಮಸ್ಯೆಗಳ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಸಭೆಯಲ್ಲಿ ಹಾಜರಿದ್ದ ಸ್ಥಳೀಯ ಅಧಿಕಾರಿಗಳು ಕೂಡ ಗ್ರಾಮಗಳಲ್ಲಿನ ಸಮಸ್ಯೆಗಳನ್ನು ಪರಿಶೀಲಿಸಿ ಹಂತ ಹಂತವಾಗಿ ಪರಿಹರಿಸಲು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಹೈಕೋರ್ಟ್ ನಿರ್ದೇಶನದ ಹಿನ್ನೆಲೆಯಲ್ಲಿ ನಡೆದ ಈ ಭೇಟಿ ವೇಳೆ ಗ್ರಾಮಸ್ಥರು ತಮ್ಮ ಬಹುದಿನಗಳ ಸಮಸ್ಯೆಗಳನ್ನು ಅಧಿಕಾರಿಗಳ ಹಾಗೂ ನ್ಯಾಯಾಂಗ ಇಲಾಖೆಯ ಗಮನಕ್ಕೆ ನೇರವಾಗಿ ತರುವ ಅವಕಾಶ ದೊರೆತಿದ್ದು ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ದೊರೆಯುತ್ತದೆ ಎಂದರು. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ, ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕೊಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ.
ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಶಿಕ್ಷಣವೇ ಸಮಾಜದ ಅಭಿವೃದ್ಧಿಗೆ ಭದ್ರ ಬುನಾದಿಯಾಗಿದ್ದು, ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವುದು ಪ್ರತಿಯೊಬ್ಬರ ಸಾಮಾಜಿಕ ಹೊಣೆಗಾರಿಕೆಯಾಗಿದೆ. ಅದರಂತೆ ರೈಟ್ ಟು ಲಿವ್ ಸಂಸ್ಥೆ ಸರ್ಕಾರಿ ಶಾಲಾ ಮಕ್ಕಳಿಗಾಗಿ ಕೈಗೊಂಡಿರುವ ಈ ಸೇವಾ ಕಾರ್ಯ ಶ್ಲಾಘನೀಯವಾಗಿದ್ದು, ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹೇಳಿದರು. ತಾಲೂಕಿನ ಗೂಳೂರು ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಯುನೈಟೆಡ್ ವೇ ಎನ್ಜಿಒ ಸಂಸ್ಥೆ ವತಿಯಿಂದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಸುಮಾರು 127 ಸೈಕಲ್ ವಿತರಣಾ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಮಾತನಾಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ರೈಟ್ ಟು ಲಿವ್ ಸಂಸ್ಥೆಯು ಶಿಕ್ಷಣ, ಆರೋಗ್ಯ ಹಾಗೂ ಸಾಮಾಜಿಕ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ನಿರಂತರವಾಗಿ ಸೇವಾ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವ ರೈಟ್ ಟು ಲಿವ್ ಎನ್ಜಿಒ ಸಂಸ್ಥೆ ಸೇವಾ ಕಾರ್ಯ ಶ್ಲಾಘನೀಯ ಎಂದರು. ಸೈಕಲ್ಗಳ ವಿತರಣೆಯಿಂದ ದೂರದ ಗ್ರಾಮಗಳಿಂದ ಶಾಲೆಗೆ ಬರುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದ್ದು, ಶಿಕ್ಷಣ ಮುಂದುವರಿಸಲು ಇದು ಮಹತ್ವದ ನೆರವಾಗಲಿದೆ ಎಂದು ಪೋಷಕರು ಹಾಗೂ ಶಿಕ್ಷಕರು ಸಂತಸ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ವೆಂಕಟೇಶ್ ಕೆ, ತಾಲೂಕು ದೈಹಿಕ ಶಿಕ್ಷಕ ನಿರ್ದೇಶಕ ರಂಗನಾಥ್, ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಸುನಿಲ್, ರೈಟ್ ಟು ಲಿವ್ ಸಂಸ್ಥೆಯ ಹರೀಶ್, ವೆಂಕಟೇಶ್, ಶಿಕ್ಷಕರಾದ ನಾಯಕ್, ಪಾಷಾ, ನವೀನ್ ಕುಮಾರ್, ನವೀನ್ ತ್ಯಾಗರಾಜ್, ಪುಷ್ಪ, ಪ್ರತಿನಿಧಿ ಗಣೇಶ್ ಸೇರಿದಂತೆ ವಿದ್ಯಾರ್ಥಿನಿಯರು, ಶಿಕ್ಷಕರು, ಪೋಷಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವಿತರಣೆ ಮಾಡ್ತಾ ಇದ್ದೀನಿ. ನಮಗೆಲ್ಲ ಒಂದು ಆಸೆ, ನಮ್ಮ ಶಾಲೆ ಅಂತ. ಇಲ್ಲಿರೋರಿಗೆಲ್ಲ ಅಷ್ಟೇ, ಇನ್ನೇನು ಬೇರೆ ಏನೂ ಇಲ್ಲ ಪಾಪ. ನಮ್ಮ ಶಾಲೆ, ನಾವೇನಾದ್ರೂ ಸಹಾಯ ಮಾಡ್ಬೇಕು ಈ ಶಾಲೆಗೆ, ತಾಲೂಕಿನಲ್ಲಿ ಅತ್ಯುನ್ನತ ಶಾಲೆ ಅಂತ ಹೆಸರು ಬರಬೇಕು ಅಂತ ನಮ್ಗೆ ಆಸೆ ಇಲ್ಲಿರೋರಿಗೆಲ್ಲ. ಆದರೆ ನಮಗೆಲ್ಲ ಬರಬೇಕು, ಈ ಶಾಲೆಯಲ್ಲಿ ಭಾಗವಹಿಸಬೇಕು, ಈ ಶಾಲೆ ಋಣ ತೀರಿಸಬೇಕು ಅಂತ ನಮ್ಮಲ್ಲೂ ಇದೆ. ಯಾಕಂದ್ರೆ ನಾವೆಲ್ಲ ಇದೇ ಶಾಲೆಯಲ್ಲ, ಸೇಮ್ ಆ ಮೂಲೆಯಲ್ಲಿರೋ ಸ್ಕೂಲಲ್ಲಿ SLC ನಾನು ಓದಿದ್ದು. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಸರ್ಕಾರಿ ಸೇವೆಯಲ್ಲಿ ಪ್ರಾಮಾಣಿಕತೆ ಮತ್ತು ಮಾನವೀಯ ಮೌಲ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಿದ ಜಯಚಂದ್ರಾರೆಡ್ಡಿ ಅವರು ಆರೋಗ್ಯ ಇಲಾಖೆಯ ಹೆಮ್ಮೆ ಹೆಚ್ಚಿಸುವ ನಿಟ್ಟಿನಲ್ಲಿ ಅಧಿಕಾರಿಯಾಗಿ ಔಷಧ ವಿತರಣೆ ಹಾಗೂ ಸಾರ್ವಜನಿಕ ಆರೋಗ್ಯ ಸೇವೆಯಲ್ಲಿ ಅವರು ತೋರಿದ ಜವಾಬ್ದಾರಿಯುತ ಕಾರ್ಯವೈಖರಿ ಇಲಾಖೆಗೆ ಉತ್ತಮ ಹೆಸರು ತಂದುಕೊಟ್ಟಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಚೇತನ್ ತಿಳಿಸಿದ್ದಾರೆ. ಪಟ್ಟಣದ ಕೋಡಿಕೊಂಡೆ ರಸ್ತೆಯ ಜಾಮಿಯಾ ಶಾದಿ ಮಹಲ್ ಆವರಣದಲ್ಲಿ ಕೇಂದ್ರದ ಫಾರ್ಮಸಿ ಅಧಿಕಾರಿಯಾಗಿದ್ದ ಸಿಎಚ್ ಜಯಚಂದ್ರಾರೆಡ್ಡಿ ವಯೋವೃತ್ತಿ ಅಂಗವಾಗಿ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಬೀಳ್ಕೊಡುಗೆ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಮಾತನಾಡಿದ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಚೇತನ್, ಸರ್ಕಾರಿ ಸೇವೆಯಲ್ಲಿ 3 ದಶಕಗಳಿಗೂ ಹೆಚ್ಚು ಕಾಲ ಪ್ರಾಮಾಣಿಕತೆ, ಕರ್ತವ್ಯ ನಿಷ್ಠೆ ಹಾಗೂ ಸೇವಾ ಮನೋಭಾವದೊಂದಿಗೆ ಕಾರ್ಯನಿರ್ವಹಿಸಿ ಸಾರ್ವಜನಿಕರ ವಿಶ್ವಾಸ ಗಳಿಸಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಫಾರ್ಮಸಿ ಅಧಿಕಾರಿಗಳಾದ ಸಿಎಚ್ ಜಯಚಂದ್ರಾರೆಡ್ಡಿ ಅವರ ವಯೋನಿವೃತ್ತಿ ಸುಖಮಯವಾಗಿ ಇರಬೇಕು ಹಾಗೂ ಸರ್ಕಾರಿ ಸೇವೆಯಲ್ಲಿ ಪ್ರಾಮಾಣಿಕತೆ ಮತ್ತು ಮಾನವೀಯ ಮೌಲ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಿದ ಜಯಚಂದ್ರಾರೆಡ್ಡಿ ಅವರು ಆರೋಗ್ಯ ಇಲಾಖೆಯ ಹೆಮ್ಮೆಯ ಅಧಿಕಾರಿಯಾಗಿದ್ದಾರೆ ಎಂದು ಹೇಳಿದರು. ಔಷಧ ವಿತರಣೆ ಹಾಗೂ ಸಾರ್ವಜನಿಕ ಆರೋಗ್ಯ ಸೇವೆಯಲ್ಲಿ ಅವರು ತೋರಿದ ಜವಾಬ್ದಾರಿಯುತ ಕಾರ್ಯವೈಖರಿ ಇಲಾಖೆಗೆ ಉತ್ತಮ ಹೆಸರು ತಂದುಕೊಟ್ಟಿದೆ. ಅವರ ಸೇವಾ ಮನೋಭಾವವು ಕಿರಿಯ ಸಿಬ್ಬಂದಿಗೆ ಸದಾ ಮಾದರಿಯಾಗಿದ್ದು, ನಿವೃತ್ತಿಯ ನಂತರವೂ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಸಾರ್ವಜನಿಕರಿಗೆ ಮಾರ್ಗದರ್ಶನ ನೀಡಲಿ ಎಂದು ಶುಭ ಹಾರೈಸಿದರು. ಕಾರ್ಯಕ್ರಮದ ಅಂಗವಾಗಿ ಜಯಚಂದ್ರಾರೆಡ್ಡಿ ಅವರನ್ನು ಶಾಲು ಹೊದಿಸಿ ಪುಷ್ಪಗುಚ್ಛ ನೀಡಿ ಸ್ಮರಣಿಕೆ ನೀಡಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಸಹೋದ್ಯೋಗಿಗಳು ಅವರೊಂದಿಗೆ ಕಳೆದ ಸೇವಾ ದಿನಗಳ ಅನುಭವಗಳನ್ನು ಹಂಚಿಕೊಂಡು ನಿವೃತ್ತ ಜೀವನ ಸುಖ, ಶಾಂತಿ, ಉತ್ತಮ ಆರೋಗ್ಯ ಹಾಗೂ ಸಂತೋಷದಿಂದ ಕೂಡಿರಲಿ ಎಂದು ಹಾರೈಸಿದರು. ಸಮಾರಂಭವು ಆತ್ಮೀಯ ವಾತಾವರಣದಲ್ಲಿ ನೆರವೇರಿತು. ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ, ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ವಿನಯ್, ಪಿಐಡಿ ಬ್ಯಾಂಕ್ ಉಪಾಧ್ಯಕ್ಷ ಎಸ್ಟಿಡಿ ಮೂರ್ತಿ, ಪುರಸಭೆ ಮಾಜಿ ಅಧ್ಯಕ್ಷ ಎ ಶ್ರೀನಿವಾಸ್,
ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಎ ನಂಜುಂಡಪ್ಪ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಹನುಮಂತರೆಡ್ಡಿ, ವೈದ್ಯರಾದ ಡಾಕ್ಟರ್ ಜಗನ್ನಾಥ್, ಡಾಕ್ಟರ್ ಸುಜಿತ್, ಮುಖಂಡರಾದ ಪ್ರಭಾಕರ್ ರೆಡ್ಡಿ ಸೇರಿದಂತೆ ಅನೇಕ ಗಣ್ಯರು ಶುಭ ಹಾರೈಸಿದರು. ನಮ್ಮಿದೆ ಅಂತ ಅನಿಸ್ತದೆ ಆಸಕ್ತಿದೆ. ಯಾಕಂದರೆ ಇವೆಲ್ಲ ನೋಡಿ ನಮ್ಮ ಸ್ಟಾಫು, ನಮ್ಮ ಡಾಕ್ಟರ್ಗಳು ಇವೆಲ್ಲ ನಮಗೆ ಸಹಕಾರ ಕೊಡ್ತಿರೋದು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಆಮೇಲೆ ನಮ್ಮ ರೈತರಿಗೆ 100% ಬರ್ತೀವಿ ರೆಡ್ಡಿ ಅವರೇ, ನಿಮ್ಮ ಇದನ್ನು ಸರಳತೆ. ಯಾಕಂದರೆ ಜನ ಸೇರಿಸೋದು ತುಂಬ ಕಷ್ಟ ಇದೆ. ಅವರಾಗೆ ಈ ಪ್ರೀತಿ ವಿಶ್ವಾಸವನ್ನು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಇಲ್ಲಿ ನನಗನ್ಸೋದು ಈಸಿ ಹಾರ್ಡ್ ವರ್ಕ್ ನನ್ನ ಪ್ರಕಾರ. ಯಾಕಂದರೆ ಹಾರ್ಡ್ ವರ್ಕ್ ಇದ್ದವರಿಗೆ ಇಷ್ಟು ಜನ ಬರೋದು, ಜನ ಬೆಂಬಲ ಇರೋದು. ಯಾವಾಗ ನಾವು ನಮ್ಮ ವೃತ್ತಿ ಜೀವನದಲ್ಲಿ ನಾವು ಮೆಡಿಕಲ್ ಫೀಲ್ಡಲ್ಲಿ ಜನ ಜೊತೆ ಇರ್ತೀವಿ, ಆಗ ನಮಗೆ ಐಡಿಯಾಸ್ ಸಿಗುತ್ತೆ. ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಏನಾದ್ರು ತಪ್ಪಿದ್ರೆ ಹೇಳ್ತಾರೆ ಫ್ರೆಂಡ್ಸು. ಯಾಕಂದರೆ ನಾವು ಯಾರು 100% ಪರ್ಫೆಕ್ಟ್ ಇರೋದು. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಳ್ಳಂಬೆಳಗ್ಗೆ ಬೆಚ್ಚಿ ಬಿದ್ದ ಚಿಕ್ಕಬಳ್ಳಾಪುರ ನಗರ. ಯುವಕರ ಬರ್ಬರ ಹತ್ಯೆಯಿಂದ ಎಚ್ಚರಗೊಂಡ ನಗರ. ತಡರಾತ್ರಿ ಕಲ್ಲಿನಿಂದ ಚಚ್ಚಿ ಯುವಕನ ಭೀಕರ ಕೊಲೆ. ನಗರಸಭೆ ಮಾಜಿ ಸದಸ್ಯನಿಂದಲೇ ಪಾರ್ಕ್ ಒತ್ತುವರಿ ತೆರವುಗೊಳಿಸಿ ಸಾರ್ವಜನಿಕರಿಗೆ ಮುಕ್ತಗೊಳಿಸಿದ ನಗರಸಭೆ. ಅಗಲಗುರ್ಕಿಯಲ್ಲಿ ಅದ್ದೂರಿ ಪಟಾಲಮ್ಮ ಜಾತ್ರೆ. ಆಷಾಢ ಮಾಸದಲ್ಲಿ ಪ್ರತಿ ವರ್ಷ ನಡೆಯುವ ಜಾತ್ರೆ. ಪಟಾಲಮ್ಮ, ಸಫಲಮ್ಮ, ಯಲ್ಲಮ್ಮ, ಮಾರಮ್ಮ ಸೇರಿ 5 ದೇವರ ಜಾತ್ರೆ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.